ತುಮಕೂರಿನ ಆರ್ಟಿಒ ಕಚೇರಿಗೆ ಹೊಸ ಲುಕ್. ಆರ್ಟಿಒ ಅಧಿಕಾರಿಗೆ ಭಾವನಾತ್ಮಕ ಬೀಳ್ಕೊಡುಗೆ. ನಿವೃತ್ತಿ ದಿನದಂತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ. ಸರ್ಕಾರಿ ಕಚೇರಿಗಳು ಅಂದ್ರೆ ಒಂದು ರೀತಿಯ ವಿಳಂಬ, ಸರಿಯಾಗಿ ಕೆಲಸ ಆಗ್ತಿಲ್ಲ ಅನ್ನೋ ಭಾವನೆ ಇತ್ತು. ಆದರೆ ಈಗ ಎಲ್ಲಾ ಕಲ್ಪನೆಗಳಿಗೆ ಅಧಿಕಾರಿಯೊಬ್ಬರು ಬ್ರೇಕ್ ಹಾಕಿದ್ರು. 2 ವರ್ಷಗಳ ಸೇವೆಯಲ್ಲಿ ತುಮಕೂರು ಆರ್ಟಿಒ ಕಚೇರಿಯ ಚಿತ್ರಣವನ್ನೇ ಬದಲಿಸಿದ ಅಧಿಕಾರಿ ಇಂದು ನಿವೃತ್ತಿ ಹೊಂದಿದ್ದು, ಇಂದು ಸಿಬ್ಬಂದಿ ವರ್ಗ ಹಾಗೂ ಸಂಘಟನೆಗಳ ಮುಖಂಡರು ಆತ್ಮೀಯವಾಗಿ ಬೀಳ್ಕೊಟ್ಟರು. ಬೀಳ್ಕೊಡುಗೆ ಸಮಾರಂಭದಲ್ಲಿ ಅಧಿಕಾರಿಯ ಸೇವೆಯನ್ನು ಕೊಂಡಾಡಿದ್ರು. ಇತ್ತ ದಕ್ಷ ಅಧಿಕಾರಿಯ ಬೀಳ್ಕೊಡುಗೆ ದಿನದಂತೆ ಕೆಲ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಯಿತು. ಹೌದು, ತುಮಕೂರು ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಕಳೆದ 2 ವರ್ಷದಲ್ಲಿ ಗಮನಾರ್ಹ ಬದಲಾವಣೆ ಕಂಡಿದ್ದು, ನಾನಾ ವ್ಯಾಜ್ಯಗಳು, ಕಟ್ಟಡದ ಕಾಂಪೌಂಡ್ ಸೇರಿ ನಾನಾ ಅಭಿವೃದ್ಧಿ ಕೆಲಸಗಳು ಆಗಿದ್ದು, ಆರ್ಟಿಒ ಕಚೇರಿಯ ಮೂಲ ಸೌಕರ್ಯ ಅಭಿವೃದ್ಧಿಯಿಂದ ಹಿಡಿದು ಸಾರ್ವಜನಿಕರ ಅನುಕೂಲಕ್ಕಾಗಿ ಆರ್ಟಿಒ ಅಧಿಕಾರಿಯಾಗಿದ್ದ ಎವಿ ಪ್ರಸಾದ್ ರವರು ನಾನಾ ಕೆಲಸಗಳನ್ನು ಮಾಡಿದ್ದು, ಅವರು ಸೇವೆಯಿಂದ ನಿವೃತ್ತರಾದರು. ಹೀಗಾಗಿ ಎವಿ ಪ್ರಸಾದ್ ಅವರಿಗೆ ಆತ್ಮೀಯವಾಗಿ ಬೀಳ್ಕೊಡುಗೆ ಕೊಟ್ಟಿದ್ದು ಆರ್ಟಿಒ ಕಚೇರಿಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ಎವಿ ಪ್ರಸಾದ್ ಅವರು ಜೂನ್ 2024ರಲ್ಲಿ ಬೆಂಗಳೂರಿನಿಂದ ವರ್ಗಾವಣೆಯಾಗಿ ಬಂದಿದ್ದು, ಆರ್ಟಿಒ ಕಚೇರಿಯಲ್ಲಿ ನಾನಾ ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಮೂಲಕ ಹೊಸ ಲುಕ್ ಅನ್ನು ನೀಡಿದ್ರು. ಡ್ರೈವಿಂಗ್ ಟೆಸ್ಟ್, ಕೋರ್ಟ್ಗೆ ಸಂಬಂಧಿಸಿದ ಪ್ರಕರಣವನ್ನು ಕಾನೂನು ಹೋರಾಟದ ಮೂಲಕ ಯಶಸ್ವಿಯಾಗಿ ಮುಕ್ತಾಯಗೊಳಿಸುವುದು, ಕಚೇರಿಯ ಹಿಂಭಾಗದಲ್ಲಿ ಕಾಂಪೌಂಡ್ ನಿರ್ಮಾಣ, ಸಾರ್ವಜನಿಕರಿಗಾಗಿ ಶೌಚಾಲಯ ವ್ಯವಸ್ಥೆ ಕಲ್ಪಿಸುವುದು ಸೇರಿದಂತೆ ಹಲವು ಮೂಲ ಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳು ಎವಿ ಪ್ರಸಾದ್ ಅವರ ಕಾಲಾವಧಿಯಲ್ಲಿ ಪೂರ್ಣಗೊಂಡಿದ್ದು, ಅದರ ಭಾಗವಾಗಿ ಪ್ರಸಾದ್ ಅವರ ನಿವೃತ್ತಿಯ ದಿನದಂದು ಸೂಪರಿಂಟೆಂಡೆಂಟ್ ಕಚೇರಿಗೆ ಚಾಲನೆ ನೀಡಲಾಗಿದ್ದು, ಈ ಮೂಲಕ ಆರ್ಟಿಒ ಕಚೇರಿಗೆ ಹೊಸ ಲುಕ್ ಸಿಕ್ಕಂತಾಯಿತು. ಇವತ್ತಿನ ಸಾರಿಗೆ ಇಲಾಖೆ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಇವತ್ತು ಎವಿ ಪ್ರಸಾದ್ ಅವರು ಬಂದು 2 ವರ್ಷದಿಂದ ಈಚೆಗೆ ಆರ್ ಟಿ ಆಫೀಸು ಕಾಂಪೌಂಡು ಅದನ್ನು ಯಾವುದೇ ಕೋರ್ಟ್ ಕೇಸ್ನಿಂದ ಮಾಡೋಕ್ಕಾಗಿರಲಿಲ್ಲ. ಎಲ್ಲ ಬಂದವರು ಎದುರ್ಕೊಂಡು ಹಾಕಬೇಕು ಅಂತ ಸುಮ್ಕಿದ್ರು. ಅವರು ಧೈರ್ಯವಾಗಿ ಅದನ್ನು ಕಾಂಪೌಂಡ್ ಮಾಡಿಸಿ, ಮತ್ತು ಟ್ರ್ಯಾಕು 13 ಎಕರೆದು ಕೋರ್ಟಲ್ಲಿ ಕೇಸಿತ್ತು. ಸಾರ್ವಜನಿಕರು ಅದನ್ನು ತೆರವುಗೊಳಿಸಿ ಅದನ್ನು 11 ಕೋಟಿ ರಿಲೀಸ್ ಮಾಡಿಸಿ ಟ್ರ್ಯಾಕು ಕೆಲಸ ಸ್ಟಾರ್ಟ್ ಆಗಬೇಕಾಗಿತ್ತು. ಕಾಲಾಂತರದಿಂದ ಸರ್ಕಾರ ಚೇಂಜ್ ಆದ ಕಾರಣ ಸ್ವಲ್ಪ ಡಿಲೇ ಆಗಿದೆ. ಅವರು ಇದರಲ್ಲಿ ಇವತ್ತು ಅದು ಪೂಜೆ ಆಗಬೇಕಾಗಿತ್ತು. ಇವತ್ತು ಪೂರ್ವ ಫೇಸು ಸಾರಿಗೆ ಇಲಾಖೆಯಲ್ಲಿ ವಾಸ್ತು ಚೇಂಜ್ ಮಾಡಿ ಅದನ್ನೆಲ್ಲ ಕಾಂಪೌಂಡು ಮತ್ತು ಗೇಟು, ಬೆಂಗಳೂರಲ್ಲೂ ಈ ಥರ ಗೇಟ್ ಇಲ್ಲ ಅನಿಸುತ್ತೆ, ಮಾಡಿದ್ದಾರೆ. ಅವರು ದಕ್ಷ ಅಧಿಕಾರಿಯಾಗಿ ಕೆಲಸ ಮಾಡಿದ್ರಿಂದ ನಮ್ಮ ತುಮಕೂರಿನ ನಾಗರಿಕರ ಪರವಾಗಿ ಮತ್ತು ತುಮಕೂರಿನ ಎಲ್ಲ ಪರವಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಈ ಥರ ವ್ಯಕ್ತಿ ಮುಂದೆ ಇನ್ನೂ ಕಾಲಾವಕಾಶ ಅವ್ರಿಗೆ ಇರಬೇಕಾಗಿತ್ತು. ಏನೋ ಇದು ಸರ್ಕಾರ ಆದೇಶ ಇರೋದ್ರಿಂದ ನಿವೃತ್ತಿ ಹೊಂದವ್ರೆ. ಅವ್ರಿಗೆ ದೇವರು ಅವ್ರ ಹೆಂಡತಿ ಮಕ್ಕಳು ಮತ್ತು ಅವ್ರ ಫ್ಯಾಮಿಲಿಗೆ ಒಳ್ಳೇದು ಮಾಡಲಿ ಅಂತ ನಾವು ನಿಮ್ಮ ಪರವಾಗಿ ಮತ್ತು ನಮ್ಮ ಪರವಾಗಿ ಎಲ್ಲ ಅವ್ರಿಗೆ ಬೇಡ್ಕೊಂತಾರೆ. ಅಭಿವೃದ್ಧಿ ಆಗಿದೆ, 100% ಸತ್ಯ ಅಭಿವೃದ್ಧಿ ಆಗಿದೆ. ಯಾಕೆಂದರೆ ಆ ಪಕ್ಕದ ಕಾಂಪೌಂಡು ಯಾರು ಕಾಂಪೌಂಡ್ ಮಾಡೋಕ್ಕಾಗ್ತಿರಲಿಲ್ಲ. ಸುಮಾರು ಸರಿ ಒಂದು ಕಾಂಪೌಂಡ್ ಮಾಡೋಕ್ಕೆ ಹೊರಟಿದ್ದ ಹುಬ್ಳಿ ಧಾರವಾಡ ಕಡೆ ಯಾರನ್ನ ನಮ್ಮದು ಜಮೀನು ನಮ್ಮದು ಜಾಗ ಅಂತ ಅದನ್ನು ತೆರವುಗೊಳಿಸಿ ಅದು ದಕ್ಷತೆ ನಿಂತ್ಕೊಂಡು ಕೋರ್ಟ್ಗೆ ವಿರೋಧವಾಗಿ ಅವ್ರು ಮಾಡ್ಯಾರ. ಅಂದರೆ ಆ ಜಾಗ ಇಲ್ದಿರ ಇವತ್ತು ಇಲ್ಲಿ DL ಮತ್ತು ಟ್ರ್ಯಾಕು ಆಗ್ತಿರಲಿಲ್ಲ. ಮಾಡ್ಯಾರ. ಅವ್ರಿಗೆ ದೇವರು ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟಿದ್ದಾನೆ, ಆರೋಗ್ಯ ಕೊಡಲಿ ಅಂತ ಕೇಳ್ಕೊಂತ 2 ಮಾತು ಮುಗಿಸ್ತಾ ಇದ್ದೀನಿ. ಇನ್ನು ಆರ್ಟಿಒ ಅಧಿಕಾರಿ ಎವಿ ಪ್ರಸಾದ್ ಅವರು ಸೇವೆಯಿಂದ ನಿವೃತ್ತರಾಗಿದ್ದು, ಸಿಬ್ಬಂದಿ ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಆತ್ಮೀಯ ಬೀಳ್ಕೊಡುಗೆ ನೀಡಿದ್ದು, ಈ ವೇಳೆ ಪ್ರಸಾದ್ ರವರ ಸೇವೆ ಮತ್ತು ಆಡಳಿತ ವೈಖರಿಯನ್ನು ಕೊಂಡಾಡಿದ್ರು. ಎಲ್ಲ ಸ್ನೇಹಿತರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಇವತ್ತು ವಿಶೇಷವಾಗಿ ಮಾನ್ಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಯಲ್ಲಿ ಒಂದು ನಮ್ಮ ಅಧ್ಯಕ್ಷ ಹೇಳಿದ ರೀತಿಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಹಬ್ಬದ ವಾತಾವರಣ ಸೃಷ್ಟಿಯಾಗಿ ಇಷ್ಟೇ ಕಾರಣ, ಇವತ್ತು ಏನು ವಿಶೇಷವಾಗಿ ನಮ್ಮ ಕಚೇರಿಯಲ್ಲಿ ಮಾನ್ಯ ಎವಿ ಪ್ರಸಾದ್ ಸಾಹೇಬರು ಸರ್ಕಾರದ ಆದೇಶದ ಮೇರೆಗೆ ನಿವೃತ್ತಿ ಹೊಂದಿರತಕ್ಕಂಥದ್ದು ತಮ್ಮೆಲ್ಲರೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ಹಾಗಾಗಿ ಅವರ ಮಾಡಿದಂಥ ಸೇವೆ ಇವತ್ತು ಸಾರ್ವಜನಿಕರ ಕಣ್ಣಿಗೆ ಕಾಣಿಸ್ತಾ ಇದ್ದಂಥ ಸಂದರ್ಭದಲ್ಲಿ ನಾನು 2 ಮಾತಾಡೋಕ್ಕೆ ಇಷ್ಟಪಡ್ತಿದ್ದೇನೆ. ಅವರು ಬಂದ ಸುಮಾರು 2 ವರ್ಷಗಳ ಕಾಲ ಈ ಕಚೇರಿಯಲ್ಲಿ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ನಿರ್ವಹಣೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಇಡೀ ಸಾರ್ವಜನಿಕರಿಗೆ ಗೊತ್ತಿರತಕ್ಕಂಥ ವಿಷಯ. ಅದರ ಜೊತೆಯಲ್ಲಿ
ಈ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಸುಮಾರು 30 ವರ್ಷಗಳ ಕಾಲ ಯಾರೇ ಮಾಡಿದಂಥ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಮಾನ್ಯ ಎ ವಿ ಪ್ರಸಾದ್ ಅವರ ಕಾಲದಲ್ಲಿ ಆಗಿದೆ. ನಿಜವೂ ಕೂಡ ಸಾರ್ವಜನಿಕರು ಭಾಳ ಖುಷಿ ಪಡ್ತಾ ಇದ್ದಾರೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಸರ್ಕಾರದಲ್ಲಿ ಪ್ರಸ್ತಾವನೆ ಸಲ್ಲಿಸಿ ಆ ಒಂದು ಕಾಮಗಾರಿ ಯಾವ ರೀತಿ ಹಣಕಾಸುಗಳನ್ನು ಸರಿದೂಗಿಸಿ ಇವತ್ತು ನೀವು ನೋಡ್ತಿದ್ದೀರಿ ಇವತ್ತು ಚಿತ್ರದಲ್ಲಿ ಅದರ ಮುಂಭಾಗ ಭಾಳ ವಿಶೇಷವಾಗಿ ವರ್ಣಜನಿತವಾಗಿರ್ತಕ್ಕಂಥ ಒಂದು ಮುಂಭಾಗದ ಒಂದು ಏನು ನಮ್ಮ ಪೂರ್ವ ಭಾಗಕ್ಕೆ ಮುಂಭಾಗದಲ್ಲಿ ಸಾರ್ವಜನಿಕರಿಗೆ ಒಂದು ಅನುಕೂಲ ಆಗದ ದೃಷ್ಟಿಯಲ್ಲಿ ಇವತ್ತು ಭಾಳ ಹೈಟೆಕ್ ರೀತಿಯಲ್ಲಿ ಒಂದು ಉದ್ಘಾಟನೆ ಆಗಿದೆ ಒಂದು ಕಟ್ಟಡ. ಅದ್ರ ಜೊತೆಗೆ ಸುಮಾರು ನಮ್ಮ ಅಧ್ಯಕ್ಷ ಹೇಳಿದ ರೀತಿಯಲ್ಲಿ 20-30 ವರ್ಷಗಳ ಕಾಲ ಕೋರ್ಟಲ್ಲಿತ್ತು, ನ್ಯಾಯಾಲಯದಲ್ಲಿ. ಅದನ್ನು ತೆರವುಗೊಳಿಸಿ ಅವರು ವಿಶೇಷವಾದ ಒಂದು ಕಾಂಪೌಂಡ್ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಮುಂಭಾಗ ಗೇಟ್ ಇದೆ. ಆಮೇಲೆ 20 ವರ್ಷಗಳಿಂದ ಇದಕ್ಕೆ ಸುಣ್ಣ ಬಣ್ಣ ಇರಲಿಲ್ಲ ಈ ಕಚೇರಿಗೆ. ಅವರ ಆಸಕ್ತಿ ತೆಗೆದುಕೊಂಡು ಒಂದು ವಿಶಿಷ್ಟವಾದಂಥ ಒಂದು ಸುಣ್ಣ ಬಣ್ಣ ವರ್ಣರಂಜಿತವಾಗಿರುತ್ತೆ ಕಚೇರಿಯನ್ನು ಇವತ್ತು ಸಾರ್ವಜನಿಕರು ಇವತ್ತು ಅರ್ಪಣೆ ಮಾಡಿದ್ದಾರೆ. ಅವರ ಸಹಕಾರ ಮತ್ತು ಅವರ ಶ್ರಮ ಭಾಳ ಮುಖ್ಯ. ಎಲ್ಲ ಅಧಿಕಾರಿಗಳು ಬರ್ತಾರೆ, ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಅದು ಎರಡನೇ ವಿಚಾರ. ಬಟ್ ಮಾಡಿದಂಥ ಶ್ರಮ ಇದೆಯಲ್ಲ, ಸರ್ಕಾರದಲ್ಲಿ ಅನುದಾನ ತರಿಸಿ ಮಾಡ್ತಕ್ಕಂಥದ್ದು ನಿಜವಾಗೂ ಕೂಡ ನಾವು ಸಾರ್ವಜನಿಕರು ಮೆಚ್ಚಬೇಕಾದಂಥ ವಿಷಯ. ಮತ್ತು ಅದೇ ರೀತಿಯಲ್ಲಿ ನಮ್ಮ ಎಲ್ಲಿ 10 ಎಕರೆ ಜಮೀನನ್ನು 13 ಎಕರೆ ಜಮೀನನ್ನು ಅಮಲಾಪುರದಲ್ಲಿ ಅದು ಸುಮಾರು 4-5 ವರ್ಷಕ್ಕಿಂತ ಪೆಂಡಿಂಗ್ ಇತ್ತು. ಅದನ್ನು ಸರ್ಕಾರದಲ್ಲಿ ಫೈಟ್ ಮಾಡಿ ಕೋರ್ಟಲ್ಲಿ ಮನವರಿಕೆ ಮಾಡಿ ಅದನ್ನು ಕೂಡ ಸಾರ್ವಜನಿಕರು ಇವತ್ತು ಅರ್ಪಣೆ ಮಾಡಿದ್ದಾರೆ. ವಿಶೇಷವಾಗಿ ಮಾನ್ಯ CM ಸಾಹೇಬ್ರನ್ನ ಕರೆಸಿ ಇಷ್ಟು ಕಾಮಗಾರಿಗಳನ್ನು ಭಾಳ ಅಭಿವೃದ್ಧಿಪಡಿಸಿದಂಥ ವ್ಯಕ್ತಿ ಅಂದರೆ ಮಾನ್ಯ ಪ್ರಸಾದ್ ಸಾಹೇಬರು. ಹಾಗಾಗಿ ಮಾನ್ಯ ಉಸ್ತುವಾರಿ ಸಚಿವರ ಆದೇಶದ ಮೇರೆಗೆ ಮತ್ತು ಸರ್ಕಾರದ ಆದೇಶದ ಮೇರೆಗೆ ಉತ್ತಮವಾದಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಈ ಒಂದು ನಮ್ಮ ಆಡಳಿತಾತ್ಮಕ ಕೂಡ ಒಳ್ಳೆ ಚುರುಕನ್ನು ಕೊಟ್ಟೋಗಿದ್ದಾರೆ. ಸಾರ್ವಜನಿಕರಿಗೆ ಒಳ್ಳೆ ರೀತಿ ಅನುಕೂಲ ಮಾಡಿದ್ದಾರೆ. ಅವರಿಗೆ ಭಗವಂತ ಈ ಸಾರ್ವಜನಿಕರ ಪರವಾಗಿ ಎಲ್ಲರ ಪರವಾಗಿ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಸಂದರ್ಭ ವಿನಂತಿ ಮಾಡ್ತೀವಿ. ಎಲ್ರಿಗೂ ನಮಸ್ಕಾರ. ಈ ವೇಳೆ ಮಾತನಾಡಿದ ಆರ್ಟಿಒ ಅಧಿಕಾರಿ ಎವಿ ಪ್ರಸಾದ್ ತಮ್ಮ ಸೇವಾ ಅವಧಿಯಲ್ಲಿ ಕೈಗೊಂಡ ಅಭಿವೃದ್ಧಿ ಕಾರ್ಯಗಳನ್ನು ನೆನಪಿಸಿಕೊಂಡರು. ತುಮಕೂರು ಜಿಲ್ಲೆಯ ಜನತೆ, ಸಿಬ್ಬಂದಿ ಮತ್ತು ಸರ್ಕಾರದ ಸಹಕಾರದಿಂದ ಉತ್ತಮ ಸೇವೆ ಸಲ್ಲಿಸಲು ಸಾಧ್ಯವಾಯಿತು ಎಂದು ಹೇಳಿದರು. 14/6/2024 ಆಫೀಸ್ ಬೆಂಗಳೂರಿಂದ ಟ್ರಾನ್ಸ್ಫರ್ ಆಗಿ ಇಲ್ಲಿ ರಿಪೋರ್ಟ್ ಮಾಡಿಕೊಂಡೆ ತುಮಕೂರು ಪ್ರದೇಶ ಸಾರಿಗೆ ಅಧಿಕಾರಿಯಾಗಿ. ಇಲ್ಲಿ ಬಂದಮೇಲೆ ಸುಮಾರು ಪ್ರಾಬ್ಲಮ್ಸ್ ಇದ್ವು ಆಫೀಸಲ್ಲಿ. ಒಂದು ನಮ್ಮ ಡ್ರೈವಿಂಗ್ ಟ್ರ್ಯಾಕ್ದು ಹೈಕೋರ್ಟಲ್ಲಿ ಕೇಸ್ ಹಾಕಿದ ರೈತರು, ಅದು ಕೋರ್ಟಲ್ಲಿ ಓಡಾಟ ಮಾಡಿ ಅದನ್ನು ನಾವು ಗೆದ್ದು ಪೊಸಿಷನ್ ತೊಗೊಂಡಿದ್ವಿ. ಅದು ಇನಾಗ್ರೇಷನ್ ಲಾಸ್ಟ್ ಟೈಮ್ CM ಸಿದ್ದರಾಮಯ್ಯ ಸಾಹೇಬ್ ಇದ್ದಾಗ ಇನಾಗ್ರೇಷನ್ನು ಸ್ಟೋನು ಲೇ ಮಾಡಿದ್ವಿ. ಅದೇ ಥರ ಆಫೀಸ್ ನಮ್ಮದು ಹಿಂದ್ಗಡೆ ಲ್ಯಾಂಡು ಡಿಸ್ಪ್ಯೂಟಲ್ಲಿತ್ತು, ಅದು ಕಾಂಪೌಂಡ್ ಇರಲಿಲ್ಲ ಹಿಂದ್ಗಡೆ. ಅದಕ್ಕೂ ಕಾಂಪೌಂಡ್ ಹಾಕಿ ನಾವು ಅದನ್ನು ಪೊಸಿಷನ್ ತೊಗೊಂಡು ಆ 4 ಕೇಸಸ್ ಅದ್ರ ಮೇಲೆ ಇದ್ದು 4 ಕೇಸ್ ಕಂಬೈನ್ ಮಾಡಿದ್ಮೇಲೆ ಅವರು ಓಡಾಟ ಸ್ಟಾಪ್ ಮಾಡಿದ್ದಾರೆ. ಈಗ ಅದು ಕೋರ್ಟಲ್ಲಿ ಇದೆ, ಬಟ್ ಪೊಸಿಷನ್ ನಮ್ಮಲ್ಲಿದೆ ಲ್ಯಾಂಡ್, ಅದು ಹಿಂದ್ಗಡೆ ಲ್ಯಾಂಡ್. ಅದು ಸುಮಾರು ವರ್ಷದಿಂದ ನಮ್ಗೆ 1960 ಅಲರ್ಟ್ ಆಗಿತ್ತು ಲ್ಯಾಂಡ್ ಅದು. ಬಟ್ ಆದರೆ ನಮ್ಮವ್ರು ಪೊಸಿಷನ್ ತೊಗೊಳಕ್ಕಾಗಿರಲಿಲ್ಲ. ನಾವು ಬಂದಮೇಲೆ ಅದು ಪೊಸಿಷನ್ ತೊಗೊಂಡು ಕಾಂಪೌಂಡ್ ಹಾಕಿಸಿ ಮಾಡಿದ್ವಿ. ಅದೇ ರೀತಿ ಪಬ್ಲಿಕ್ಕಿಗೆ ಟಾಯ್ಲೆಟ್ ಇರಲಿಲ್ಲ ಹಿಂದ್ಗಡೆ, ಸುಮಾರು ಕಷ್ಟ ಇತ್ತು. ಹೊರಗಡೆ ಹೋಗ್ಬೇಕಂದ್ರೆ ಸಿಟಿಯಲ್ಲಿ ಆಫೀಸಿಂದ ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ತುಂಬ ಸಮಸ್ಯೆ ಇದ್ದಾಗ ನಮ್ಮ ಮುನ್ಸಿಪಲ್ ಕಮಿಷನರ್ ಇವ್ರಿಗೆ ಮಾತಾಡಿಬಿಟ್ಟು ಒಂದು ಪಬ್ಲಿಕ್ ಟಾಯ್ಲೆಟ್ ಪೇಂಟ್ ಯೂಸಲ್ಲಿ ರೆಡಿ ಮಾಡಿ ಕೊಟ್ಟಿದ್ದೀವಿ ಅವರಿಗೆ, ಪಬ್ಲಿಕ್ ಯೂಸ್ ಮಾಡೋ ಥರ. ಅದು ಎರಡೂ ಕೆಲಸ ಮಾಡಿದ್ವಿ. ಅದೇ ರೀತಿ ನಮ್ಮ ಬ್ಯಾಟ್ರಿ ವೆಹಿಕಲ್ ಚಾರ್ಜಿಂಗ್ ಯೂನಿಟ್ಗೂ ಒಂದು ಪ್ರಪೋಸಲ್ ಕೊಟ್ಟಿದ್ವಿ. ಆಮೇಲೆ ನಮ್ಮ ಆಫೀಸ್ಗೆ ಒಂದು ಸೋಲಾರ್ ಸಿಸ್ಟಮ್ ಒಂದು ಹಾಕ್ಸಿದ್ವಿ, ಮೇಲೆ ಕರೆಂಟ್ ಬಿಲ್ ಕಮ್ಮಿ ಮಾಡಲಿಕ್ಕೆ ಸೋಲಾರ್ ವ್ಯವಸ್ಥೆ ಮಾಡಿದ್ವಿ. ಅದೇ ರೀತಿ ಇಲ್ಲಿ DL ಟೆಸ್ಟ್ ಬರೋರಿಗೆ ಸೋಷಿಯಲ್ ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟಿ ಒಂದು ಕಂಪ್ನಿಗೆ ಟ್ರಸ್ಟ್ ಮಾಡಿ ಅವ್ರಿಗೂ ಟೆಸ್ಟ್ ಮಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ, ಆಕ್ಸಿಡೆಂಟ್ ಜಾಸ್ತಿ ಆಗ್ತದೆ ತುಮಕೂರು ಜಿಲ್ಲೆಯಲ್ಲಿ ಅವೇರ್ನೆಸ್ ಮಾಡಿದ್ವಿ. ಮತ್ತು ಸಿಮ್ಯುಲೇಟರಿ ಟೆಸ್ಟು ಒಂದು ಕಂಪಲ್ಸರಿ ಮಾಡಿದ್ವಿ. ಸಿಮ್ಯುಲೇಟರಿ ಟೆಸ್ಟ್ ಮಾಡಿಕೊಂಡು ಅವರು DL ಟೆಸ್ಟ್ಗೆ ಹೋಗೋ ಥರ ಮಾಡಿದ್ವಿ. ಆಮೇಲೆ ವಾಟರ್ ಸಮಸ್ಯೆ ಇತ್ತು, ಒಂದು ಬೋರ್ವೆಲ್ ಹಾಕ್ಸಿದ್ವಿ ವಾಟ್ರು. ಮತ್ತು ಗೇಟ್ಸು ತುಂಬ ಹಾಳಾಗಿದ್ದು, ಅದಕ್ಕೆ ಹೊಸ ಗೇಟ್ಸ್ ಫಿಕ್ಸ್ ಮಾಡಿದ್ವಿ. ಆಮೇಲೆ ಪಬ್ಲಿಕ್ ಬಂದರೆ ಕುತ್ಕೊಳ್ಳೋಕೆ ಜಾಗ ಇರಲಿಲ್ಲ ಇಲ್ಲಿ, ಮೇಯ್ನ್ ಅದೊಂದು ಸಮಸ್ಯೆ ಇತ್ತು. ಅದಕ್ಕೆ ಎಂಟ್ರೆನ್ಸ್ ಚೇಂಜ್ ಮಾಡಿ ದೊಡ್ಡ ಒಂದು ಆಫೀಸ್ ಎಂಟ್ರೆನ್ಸ್ ಚೇಂಜ್ ಮಾಡಿ ಅಲ್ಲಿ ಪಬ್ಲಿಕ್ ಕುತ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದ್ವಿ. ಪ್ಲಸ್ ಸೂಪರ್ಡೆಂಟ್ಸ್ ಇಬ್ಬರು ಅಲ್ಲೇ ಕುತ್ಕೊಂಡು ಅಪ್ಲಿಕೇಶನ್ ಅಲ್ಲೇ ರಿಸೀವ್ ಮಾಡಿ ಆ ಪಬ್ಲಿಕ್ ಹಂಗೆ ಥರ ಕಳಿಸೋ ಥರ. ಪ್ಲಸ್ ಒಂದು ಅಲ್ಲಿ ಹೆಲ್ಪ್ ಡೆಸ್ಕ್ ಒಂದು ಮಾಡಿದ್ವಿ ಫ್ರಂಟ್ ಆಫೀಸಲ್ಲಿ. ಅದು ಮಾಡಿ ಎಲ್ಲ ವ್ಯವಸ್ಥೆನೂ ಮಾಡಿದ್ವಿ. ಎಲ್ಲ ಆಫೀಸ್ ಸ್ಟ್ರೀಮ್ಲೈನ್ ಆಗಿದೆ, ಫೈಲ್ಸ್ ಆಗಲಿ ಇನ್ನೊಂದಾಗಲಿ ಎಲ್ಲ ಸ್ಟ್ರೀಮ್ಲೈನ್ ಆಗಿ ಒಂದು ಎಲ್ಲ ಇನ್ ಟೈಮ್ ಸಕಾಲ ಟೈಮಲ್ಲಿ ಎಲ್ಲ ವ್ಯವಸ್ಥೆನೂ ಅಪ್ಲಿಕೇಶನ್ಸ್ ಕ್ಲಿಯರ್ ಆಗ್ತಾಯಿದೆ. ಯಾವುದೇ ಥರ ಪಬ್ಲಿಕ್ ಸಮಸ್ಯೆ ಇಲ್ಲ, ತೊಂದರೆ ಇರಲಿಲ್ಲ, ಕಂಪ್ಲೇಂಟ್ಸು ಬರ್ತಾಯಿಲ್ಲ ಸುಮಾರು. ಆಮೇಲೆ ಇದು CCTVs ಆಕ್ಸಿಡೆಂಟ್ ಜಾಸ್ತಿ ಇರೋದ್ರಿಂದ ಸುಮಾರು ಕಡೆ ನಾವು CCTVs ಆಲ್ರೆಡಿ ಎನ್ಕ್ಲೋಸ್ ಮಾಡಿ ಈ ಚಲಾನ್ಸು ಜನ್ರೇಟ್ ಆಗ್ತದೆ. ಅದನ್ನು ಟ್ರಯಲ್ ಪ್ರಾಜೆಕ್ಟ್
ಸೊ ಸದ್ಯದಲ್ಲೇ ಅದು ಚಲನ್ ಜನ್ರೇಟ್ ಆದರೆ ಆಟೋಮೆಟಿಕ್ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ ಥರ ಈ ಥರ ಜನ್ರೇಟ್ ಮಾಡ್ತಾರೋ ನಮ್ಮಲ್ಲಿ ಅದೇ ಥರ ಜನ್ರೇಟ್ ಮಾಡ್ತದೆ. ವೈಲೇಷನ್ ಕೇಸಸ್ ಬುಕ್ ಮಾಡೋದಕ್ಕೆ ಎಲ್ಲ IVS ಅಲ್ಲಿ ಹಾಕಿದ್ವಿ. ಅದರಿಂದ ಸ್ಪೀಡ್ ಕಂಟ್ರೋಲ್ ಆಗ್ತದೆ ಮತ್ತು ಓವರ್ಲೋಡ್ ಆಗಲಿ ಮತ್ತು ಪ್ಯಾಸೆಂಜರ್ ಟಾಪ್ ಮೇಲೆ ಹೋದರೆ ಎಲ್ಲ ರೆಕಾರ್ಡ್ ಮಾಡಿ ಕೇಸಸ್ ಲಿಸ್ಟ್ ಮಾಡ್ತೀವಿ. ಇದರಿಂದ ಟ್ರಾಫಿಕ್ ಕಂಟ್ರೋಲ್ ಆಗಿ ಆಕ್ಸಿಡೆಂಟ್ಸ್ ಕಮ್ಮಿ ಮಾಡೋದು. ಆಮೇಲೆ ಸುಮಾರು ಕಡೆ ಬ್ಲ್ಯಾಕ್ ಸ್ಪಾಟ್ಸು ಗುರ್ತಿಡಿಸಿ ಅದನ್ನು ನಮ್ಮ ಚೆನ್ನೈ ಅವರು ಒಂದು ಟೀಮ್ ಬಂದಿದ್ದಾರೆ IIM-ಇಂದ, ಅವ್ರ ಜೊತೆಗೆ ಸೇರಿ ನಮ್ಮ DC ಮೇಡಮ್ ಜೊತೆಲಿ ಮತ್ತು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಸೇರಿ ಅದನ್ನು ಎಲ್ಲ ಸೆಟ್ರೇಟ್ ಮಾಡಿದ್ವಿ. ಸುಮಾರು ಚೇಂಜಸ್ ಮಾಡಿದ್ವಿ, ಬದಲಾವಣೆ ಮಾಡಿದ್ವಿ. ಇನ್ನು ಮುಂದೆ ಬರೋ RTO ಅವರು, ನಾನು ಇವತ್ತು ತಿಂಗಳು ರಿಟೈರ್ಡ್ ಆಗ್ತಾಯಿದ್ದೀನಿ, ಮುಂದೆ ಬರೋ RTO ಅವರು ಇದೇ ಥರ ಕಂಟಿನ್ಯೂ ಮಾಡ್ತಾರೆ ಅಂತ ಸೇವೆ ಮಾಡ್ತಾರೆ. ಹಾಂ, ಸ್ವಲ್ಪ ತೃಪ್ತಿ ಇದೆ. ನಾವು ಬಂದಾಗ ಅಪೋಸಿಟ್ ಆಗಿದ್ದು ಒಂದು ಸೆಟ್ರೇಟ್ ಮಾಡಿದ್ದಕ್ಕೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಮಾಡಿದ್ದೀವಿ ಅಂತ ಒಂದು ಚೆನ್ನಾಗಿ ಮಾಡಿದ್ದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. AV ಪ್ರಸಾದ್ ಅವರ ಸೇವಾ ಜೀವನದ ಕೊನೆಯ ದಿನವನ್ನು ಸಿಬ್ಬಂದಿಯೊಂದಿಗೆ ಆತ್ಮೀಯವಾಗಿ ಕಳೆದು ಮುಂದಿನ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಹಾರೈಸಿದರು. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದೀಪಕ್ ಕಿಂಕೆರೆ, ಪ್ರಜಾಶಕ್ತಿ TV, ತುಮಕೂರು.